ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ. ಇವತ್ತು ನಾನು ಮಾತನಾಡಲು ಹೊರಟಿರುವಂಥ ವಿಚಾರ ಕಾನೂನಿಗೆ ಸಂಬಂಧಪಟ್ಟ ವಿಚಾರ ಅನ್ನುವುದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತಿನ ದಿನಮಾನದಲ್ಲಿ ಸಾರ್ವಜನಿಕ ಟೀಕೆಗಳನ್ನು ಮಾಡುವಂಥದ್ದು, ಸಾರ್ವಜನಿಕವಾಗಿ ಗೌರವಾನ್ವಿತ ಸ್ಥಾನಮಾನದಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಕೇಂದ್ರ ಸಚಿವರ ಬಗ್ಗೆ, ರಾಜ್ಯ ಸಚಿವರ ಬಗ್ಗೆ, ಶಾಸಕರ ಬಗ್ಗೆ, ಲೋಕಸಭಾ ಸದಸ್ಯರ ಬಗ್ಗೆ, ಹೀಗೆ ಹಲವಾರು ರೀತಿಯ ಜನಪ್ರತಿನಿಧಿಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡುವಂತಹ ಒಂದು ಚಾಳಿಯನ್ನು ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೆ ಕೆಲವರು ಬೆಳೆಸ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ನಾವು ಗಮನಿಸಬೇಕಾಗಂಥ ವಿಚಾರ ಏನಂತ ಹೇಳಿದರೆ, ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳ ಮೂಲಕ ಆರ್ಟಿಕಲ್ 19(1)A ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಮೂಲಕ ನಮಗೆ ಒಂದಿಷ್ಟು ಅಧಿಕಾರವನ್ನು ನೀಡಿದೆ. ಅದೇ ರೀತಿ ಆರ್ಟಿಕಲ್ 19(2) ಅಲ್ಲಿ ಅದೇ ರೀಸನಬಲ್ ರಿಸ್ಟ್ರಿಕ್ಷನ್ಸ್, ಕೆಲವು ನಿರ್ಬಂಧನೆಗಳನ್ನು ಹೇರಿದೆ. ನಾವು ಅಂದ್ಕೊಳ್ತೇವೆ ನಮಗೆ ಕೊಟ್ಟಂತಹ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಕ ನಾವು ಯಾರಿಗೆ ಏನು ಬೇಕಾದರೂ ಹೇಳ್ಬೋದು ಅಂತೇಳಿ. ಆದರೆ ಅದೇ ಸಂವಿಧಾನದಲ್ಲಿ ನಮಗೆ ಏನು ನಿಬಂಧನೆಗಳು, ರಿಸ್ಟ್ರಿಕ್ಷನ್ಸ್ಗಳನ್ನು ಹೇರಿದೆ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಅಲ್ಲದಿದ್ದರೆ BNSನ ಸೆಕ್ಷನ್ 356, 352 ಆ್ಯಂಡ್ 353 ತಮಗೆ ಶಿಕ್ಷೆ ಆಗುವುದಂತೂ ಖಂಡಿತ. ಇದರಲ್ಲಿ ತಮಗೆ ಮಿನಿಮಮ್ 2 ವರ್ಷದವರೆಗೂ ಶಿಕ್ಷೆ ಆಗ್ಬೋದು. ಅದೇ ರೀತಿ ಕಮ್ಯುನಿಟಿ ಸರ್ವಿಸ್ಸು ಅದರ ಜೊತೆಗೆ ಇರ್ತದೆ. ಈ ರೀತಿಯಾದಂತಹ ಒಂದು ಯಾವುದೇ ಒಂದು ಸಾಕ್ಷಿ ಪುರಾವೆಗಳಿಲ್ಲದೆ ಯಾರದಾದ್ರೂ ಮೇಲೆ, ದೇಶದ ಪ್ರತಿಷ್ಠಿತ ವ್ಯಕ್ತಿಗಳಾದಂಥ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜ್ಯದ ಪ್ರತಿಷ್ಠಿತ ವ್ಯಕ್ತಿಗಳಾದಂತಹ ಮುಖ್ಯಮಂತ್ರಿಗಳ ಮೇಲೆ, ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ನಾನು ಮಾತನಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಾನು ಹೇಳೋದಿಷ್ಟೇ. ಯಾಕಂತ ಹೇಳಿದ್ರೆ ಸುಮ್ಮನೆ ಟೀಕೆಗಳನ್ನು ಮಾಡಬಾರ್ದು. ಇದು ಸಾರ್ವಜನಿಕ ಆರೋಗ್ಯ, ಪ್ರಜಾಪ್ರಭುತ್ವದ ಆರೋಗ್ಯವೇ ಕೆಡ್ತದೆ. ಟೀಕೆಗಳು ಇರಬೇಕು. ಒಬ್ಬ ದೇಶದ ಪ್ರಧಾನಿ ಕೈಗೊಂಡಂಥ ನಿರ್ಧಾರದಿಂದಾಗಿ ಒಟ್ಟಾರೆ ಜನರ ಮೇಲೆ ಯಾವುದಾದ್ರು ತಪ್ಪು ಪರಿಣಾಮ ಬೀರಿದರೆ ಆಗ ನಮಗೆ ನಮ್ಮ ಸಂವಿಧಾನ ನಮ್ಮ ಮೂಲಭೂತ ಹಕ್ಕುಗಳ ಮೂಲಕ ಸ್ವಾತಂತ್ರ್ಯವನ್ನು ನೀಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತಾನು ತೆಗೆದುಕೊಂಡ ತಪ್ಪು ನಿರ್ಧಾರದಿಂದಾಗಿ ಒಂದಿಷ್ಟು ಜನರಿಗೆ ತೊಂದರೆ ಆದಾಗ ಆ ಸಂದರ್ಭದಲ್ಲೂ ಸಹ ನಾವು ಆರ್ಟಿಕಲ್ 19(1)A ಮೂಲಕ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ಬೋದು. ಆದರೆ ಸುಮ್ಮನೆ ದೇಶದ ಪ್ರಧಾನಮಂತ್ರಿಗಳಿಗೆ ಕೆಟ್ಟ ಭಾಷೆಯಲ್ಲಿ ಬೈಯುವಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಕೆಟ್ಟ ಮಾತಿನಲ್ಲಿ ಬೈದಾಗ ನಿಮ್ಮ ಮಾತು ನಿಮಗೆ ನಿಯಂತ್ರಣಕ್ಕಿಲ್ಲದೆ ಅದಕ್ಕೆ ಕಾನೂನುಗಳೇ ಇಲ್ಲ ಅಂತೇನು ಏನಿಲ್ಲ. ಈಗ ಏನು ಆರ್ಟಿಕಲ್ 19(1)A ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆಯೋ, ಅದೇ ರೀತಿ ಆರ್ಟಿಕಲ್ 21ರಲ್ಲಿ ಏನು ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಯಲ್ಲಿ ರೈಟ್ ಟು ರೆಪ್ಯುಟೇಷನ್ ಅಂತ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ರೆಪ್ಯುಟೇಷನ್ಸ್ ಇರ್ತದೆ. ಆ ವ್ಯಕ್ತಿಯ ಅವನ ವೈಯಕ್ತಿಕ ಗೌರವಕ್ಕೆ ಕುಂದು ಬರುವ ಹಾಗೆ ತಾವೆಲ್ಲಾದರೂ ಮಾಡಿದರೆ ಇದು ಇನ್ನೊಬ್ಬ ವ್ಯಕ್ತಿಯ ಏನು ಫಂಡಮೆಂಟಲ್ ರೈಟ್ಸ್, ಏನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಆ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದನ್ನು BNSಲ್ಲಿ ಆ ಶಿಕ್ಷೆಯ ಏನು ಪ್ರೊಸೀಜರ್ಗಳೇನಿವೆ ಅದನ್ನು BNSSನಲ್ಲಿ, ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸೆಕ್ಷನ್ 356 ಅಡಿಯಲ್ಲಿ ತಮಗೆ ಈ ರೀತಿಯಾದಂಥದ್ದು ಪ್ರಧಾನಿ ಕಳ್ಳ ಈ ರೀತಿಯಾದಂಥ ಮಾತನಾಡಿದರೆ ತಮಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ, ಸಾಕ್ಷಿ ಸಿಕ್ಕಿದರೆ ಆಗ್ತದೆ. ಅದು ಪ್ರಧಾನಿಗೆ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳಿಗೂ ಇದೆ. ಕೆಲವು ವಿಶೇಷ ವ್ಯಕ್ತಿಗಳು ಅಂತ ಹೇಳಿದರೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಿಗಳು, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯದ ಸಚಿವರು, ಹೀಗೆ ಇಂಥವರಿಗೆ ಎಲ್ಲಾದರೂ ಅವರ ಮೇಲೆ ಕೆಟ್ಟ ರೀತಿಯಾದಂತಹ ಮಾತುಗಳನ್ನು ಸಾರ್ವಜನಿಕವಾಗಿ ಆಡಿದ್ದು ವಿಡಿಯೋಗ್ರಾಫಿ ಏನಾದರೂ ದೊರೆತರೆ ತಮ್ಮ ಮೇಲೆ BNSSನಲ್ಲಿ ಒಂದು ಪ್ರೊಸೀಜರ್ ಇದೆ. ಪ್ರಾಸಿಕ್ಯೂಟರ್ಗೆ ನಿಮಗೆ ಅದು ಕಾಗ್ನಿಸೆನ್ಸ್ ಇದ್ದರೆ ತಮ್ಮ ಮೇಲೆ ಕಾನೂನಾತ್ಮಕವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ 352ರಲ್ಲೂ ಸಹ ವ್ಯಕ್ತಿಗಳ ಬಗ್ಗೆ ಕೆಟ್ಟ ರೀತಿಯ ಟೀಕೆಗಳನ್ನು ಮಾಡಿದರೂ ತಮಗೆ 2 ವರ್ಷದ ಶಿಕ್ಷೆ. ಅದೇ ರೀತಿ ಪಬ್ಲಿಕ್ ಮಿಸ್ಚೀಫ್ ಅಂತ ಹೇಳ್ತೇವೆ, ಸಾರ್ವಜನಿಕವಾಗಿ ಒಂದು ರೀತಿಯಾದಂಥ ಗಲಭೆಯನ್ನು ಸೃಷ್ಟಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ BNS
353 ಅಡಿಯಲ್ಲಿ ಅಲ್ಲೂ ಸಹ ನಿಮಗೆ 2 ವರ್ಷದ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಪ್ರತಿ ಬಾರಿ ಒಂದು ಆರೋಗ್ಯಕರ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ಯಾವ ಪಕ್ಷ, ಒಂದು ಪಕ್ಷದ ವ್ಯಕ್ತಿಯನ್ನು ಮತ್ತೊಬ್ಬರು ಟೀಕೆ ಮಾಡುವಂಥದ್ದು, ಅವರು ಕೆಟ್ಟ ಕೆಟ್ಟ ಭಾಷೆಯಲ್ಲಿ, ಅದು ಅದೇ ರೀತಿ ರಾಜಕಾರಣಿಗಳು ಸಹ ಅಷ್ಟೇ. ಒಬ್ಬ ಪಕ್ಷದ ರಾಜಕಾರಣಿ ಮತ್ತೊಂದು ಪಕ್ಷದ ರಾಜಕಾರಣಿಯ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತನಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಕಾನೂನು ಇವರು ಯಾರನ್ನೂ ಬಿಡೋಲ್ಲ. ಯಾಕಂತ ಹೇಳಿದ್ರೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು, ಈಕ್ವಾಲಿಟಿ ಬಿಫೋರ್ ಲಾ ಆರ್ಟಿಕಲ್ 14 ಹೇಳಿದೆ. ಅದೇ ರೀತಿ ಯಾವುದೇ ರೀತಿಯಾದಂಥ ಒಂದು ರಾಜಕೀಯ ಪಕ್ಷದ ವ್ಯಕ್ತಿ ಮತ್ತೊಂದು ರಾಜಕೀಯ ಪಕ್ಷದ ವ್ಯಕ್ತಿಗೆ ಕೆಟ್ಟದಾಗಿ ಮಾತನಾಡಿದಾಗ ಅವನನ್ನು ಸಹ ಬಂಧಿಸುವಂತಹ ಒಂದು ವ್ಯವಸ್ಥೆ. ಯಾಕಂತ ಹೇಳಿದ್ರೆ ಕಾನೂನು, ರೂಲ್ ಆಫ್ ಲಾ ಇದೆ ನಮ್ಮ ದೇಶದಲ್ಲಿ. ಕಾನೂನು ಎದುರು ಎಲ್ಲರೂ ಸಮಾನರು. ಒಬ್ಬ ಪ್ರಧಾನಿ ಆದರೂ ಸಾಮಾನ್ಯನೇ, ಅದೇ ರೀತಿ ಮುಖ್ಯಮಂತ್ರಿ ಆದರೂ, ಶಾಸಕನಾಗಲಿ, ಯಾರೇ ಆಗಲಿ ಅವರೆಲ್ಲರೂ ಸಮಾನರು ಅಂಥೇಳಿ ಅವರ ಬಗ್ಗೆ ನಾವು ಮಾತನಾಡೋದು, ನಮ್ಮ ಬಗ್ಗೆ ಅವರು ಮಾತನಾಡುವಂಥದ್ದು, ವಿರೋಧ ಮಾಡುವಂಥದ್ದು ಇರಲಿ. ಈಗ ಏನಾದರೂ ತಪ್ಪಾಗಿದ್ದರೆ ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಒಂದು ವಿಧ ಇದೆ, ಆ ವಿಧದ ಮೂಲಕವೇ ಮಾಡಬೇಕು. ಆ ವಿಧವನ್ನು ಮೀರಿ ನಮಗೆ ಬೇಕಾದ ಹಾಗೆ ಮಾಡಿದರೆ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುತ್ತಿ, 2 ವರ್ಷ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಚಾರದಿಂದ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.